ವೀಕ್ಷಕರೇ ನಮಸ್ಕಾರ. ತಿರುಪತಿ ತಿಮ್ಮಪ್ಪನ ದರ್ಶನ ಭಾಗ್ಯದಿಂದ ಬದುಕು ಬಂಗಾರವಾಯಿತು ಅಂತ ಹೇಳೋ ಅಸಂಖ್ಯಾತ ಜನರಿದ್ದಾರೆ. ಅದೇ ರೀತಿ ನಮ್ಮ ಅದೃಷ್ಟನೇ ಸರಿಯಿಲ್ಲ, ಎಷ್ಟು ಸಲ ತಿರುಪತಿಗೆ ಹೋದರೂ ಕೂಡ ನಮ್ಮ ಕಷ್ಟಗಳು ಮಾತ್ರ ತೀರ್ತಾನೆ ಇಲ್ಲ ಅಂತ ಹೇಳೋರು ಸಹ ಇದ್ದಾರೆ. ನಮ್ಮಲ್ಲಿ ಒಂದು ಗಾದೆ ಇದೆ, ಸಂಕಟ ಬಂದಾಗ ವೆಂಕಟರಮಣ ಅಂತ. ನಮ್ಮ ಜನರು ಕಷ್ಟ ಬಂದಾಗ ಮೊದಲು ದೇವರ ಬಳಿ ಹೋಗಬೇಕು ಅಂತ ಯೋಚನೆ ಮಾಡ್ತಾರೆ. ಅದರಲ್ಲೂ ತಿರುಪತಿ ತಿಮ್ಮಪ್ಪನ ಪಾದಾರವಿಂದಗಳಿಗೆ ಹೋಗಿ ನಮಸ್ಕಾರ ಮಾಡಲೇಬೇಕು ಅಂತ ನಿರ್ಧಾರ ಮಾಡ್ತಾರೆ. ಇಲ್ಲಿ ಹೋದರೆ ಖಂಡಿತವಾಗಿಯೂ ತಿರುಪತಿ ತಿಮ್ಮಪ್ಪ ಕಷ್ಟಗಳಿಗೆ ಪರಿಹಾರ ನೀಡ್ತಾನೆ ಎಂಬುದು ಹಲವು ಬಾರಿ ಸಾಬೀತಾಗಿದೆ. ಆದರೆ ನೀವು ತಿರುಪತಿ ತಿಮ್ಮಪ್ಪನ ಸಾನ್ನಿಧ್ಯಕ್ಕೆ ಹೋಗಿ ಬಂದರೂ ಕೂಡ ನಿಮ್ಮ ಕಷ್ಟಗಳು ಪರಿಹಾರವಾಗುತ್ತಿಲ್ಲ ಅಂದರೆ ಖಂಡಿತವಾಗಿಯೂ ಅದಕ್ಕೆ ನೀವು ಮಾಡಿದಂಥ ಆ 4 ತಪ್ಪುಗಳೇ ಕಾರಣವಾಗಿರ್ತವೆ. ನಾವು ಮಾಡಿದ ಎಡವಟ್ಟಿನಿಂದಲೇ ಯಾತ್ರೆಯ ಪುಣ್ಯ ಫಲ ನಮಗೆ ದಕ್ಕೋದೇ ಇಲ್ಲ. ವೀಕ್ಷಕರೇ, ವೆಂಕಟೇಶ್ವರ ಸಾನ್ನಿಧ್ಯಕ್ಕೆ ಹೋದಾಗ ನೀವು ಮಾಡಲೇಬಾರದಾದಂತಹ ಆ 4 ತಪ್ಪುಗಳಾದರೂ ಏನು ಎಂಬುದನ್ನು ಇವತ್ತಿನ ಈ ವಿಡಿಯೋನಲ್ಲಿ ತಿಳಿಸ್ತಾ ಇದ್ದೀನಿ. ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ವಿಡಿಯೋವನ್ನು ನೋಡಿ. ನಮ್ಮ ಈ ಶ್ರಮಕ್ಕೆ ನಿಮ್ಮಿಂದ ಬಯಸ್ತಾ ಇರೋದು ಕೇವಲ ಒಂದೇ ಒಂದು ಲೈಕ್ ಮತ್ತು ಸಬ್ಸ್ಕ್ರೈಬ್. ಕೊಟ್ರ ಲೈಕು, ಮಾಡಿದ್ರ ಸಬ್ಸ್ಕ್ರೈಬು. ನೀವೇನಾದರೂ ತಿಮ್ಮಪ್ಪನ ಭಕ್ತರಾಗಿದ್ದರೆ ಗೋವಿಂದ ಗೋವಿಂದ ಎಂದು ಕಮೆಂಟ್ ಮಾಡಿ. ಕೊನೆಯಲ್ಲಿ ನಮ್ಮ ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಅನ್ನೋದನ್ನು ನಮಗೆ ಕಮೆಂಟ್ ಮಾಡಿ ತಿಳಿಸ್ಕೊಂಡು ಕೊಡಿ. ಹಾಗಿದ್ರೆ ತಡ ಮಾಡೋದ್ಯಾಕೆ, ಬನ್ನಿ ನಮ್ಮ ಈ ಸುಂದರ ಚರಿತ್ರೆಯ ಜಾಲದೊಳಗೆ ಹೋಗೋಣ. ತಪ್ಪು ನಂಬರ್ 1, ವರಾಹನಾಥನ ದರ್ಶನಕ್ಕೂ ಮುನ್ನ ತಿಮ್ಮಪ್ಪನ ದರ್ಶನ. ಹೌದು ವೀಕ್ಷಕರೇ, ಮೊದಲಿಗೆ ತಿಮ್ಮಪ್ಪನ ಸಾನ್ನಿಧ್ಯಕ್ಕೆ ಹೋದಾಗ ಯಾವುದೇ ಕಾರಣಕ್ಕೂ ಡೈರೆಕ್ಟ್ ಆಗಿ ತಿಮ್ಮಪ್ಪನ ದರ್ಶನಕ್ಕೆ ಹೋಗಲೇಬಾರದು. ಪಟಪಟ ಅಂತ ಮೆಟ್ಟಿಲೆ ಹತ್ತೋ, ಇಲ್ಲ ಅಂದರೆ ಸ್ಪೆಷಲ್ ದರ್ಶನದ ಟಿಕೆಟ್ ತಗೊಂಡು ಸೀದಾ ವೆಂಕಟೇಶ್ವರನ ಮುಂದೆ ನಿಂತು ಗೋವಿಂದ ಗೋವಿಂದ ಅಂದರೆ ಏನು ಪ್ರಯೋಜನ ಬರಲ್ಲ. ಯಾಕಂದರೆ ತಿರುಪತಿಗೆ ಹೋಗುವವರು ವೆಂಕಟೇಶ್ವರನಿಗೂ ಮುನ್ನ ಅಲ್ಲಿರುವ ವರಾಹನಾಥ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ನೀಡಬೇಕು. ನಂತರ ತಿಮ್ಮಪ್ಪನ ಸಾನ್ನಿಧ್ಯಕ್ಕೆ ಹೋಗಿ ತಿಮ್ಮಪ್ಪನ ದರ್ಶನ ಮಾಡಬೇಕು. ಅದಕ್ಕೂ ಕೂಡ ಒಂದು ಮಹತ್ತರವಾದ ಕಾರಣವಿದೆ. ಅದೇನಪ್ಪ ಅಂತ ಹೇಳೋದಾದರೆ ತಿರುಪತಿ ತಿಮ್ಮಪ್ಪನಿಗೂ ಹಾಗೂ ವರಹಸ್ವಾಮಿಗೂ ಇರುವ ಒಪ್ಪಂದ. ಹೌದು ವೀಕ್ಷಕರೇ, ತಿರುಪತಿ ತಿಮ್ಮಪ್ಪನ ಅಷ್ಟು ಜಾಗ ತಿಮ್ಮಪ್ಪನದ್ದಲ್ಲ. ಅದು ನಿಜವಾಗಿಯೂ ಹೇಳಬೇಕಂದ್ರೆ ವರಹಸ್ವಾಮಿಯದ್ದು. ವರಹಸ್ವಾಮಿ ಅನುಮತಿ ಕೊಟ್ಟು ತಿಮ್ಮಪ್ಪನಿಗೆ ಜಾಗ ಕೊಟ್ಟ ಕಾರಣ ತಿಮ್ಮಪ್ಪ ವರಾಹಸ್ವಾಮಿಗೆ, ನನ್ನ ನೋಡಲು ಬರುವ ಭಕ್ತರು ನನಗಿಂತ ಮುಂಚೆ ನಿಮ್ಮ ದರ್ಶನ ಮಾಡಿ ಬಂದು ನಂತರ ನನ್ನ ದರ್ಶನ ಮಾಡಬೇಕು ಅಂತ. ಆಗ ಮಾತ್ರ ಅವರ ಇಷ್ಟಾರ್ಥಗಳು ನೆರವೇರುತ್ತೆ ಅಂತ ಬರವಣಿಗೆಯ ಮೂಲಕ ಪತ್ರವನ್ನು ಬರೆದುಕೊಟ್ಟಿದ್ದಾರೆ. ಈ ಪತ್ರ ಈಗಲೂ ಕೂಡ ತಿರುಪತಿಯ ಮ್ಯೂಸಿಯಂನಲ್ಲಿ ಖಂಡಿತವಾಗ್ಲೂ ಇದೆ. ನೀವು ಅಲ್ಲಿಗೆ ಭೇಟಿ ಕೊಟ್ಟು ಆ ಒಂದು ಪತ್ರವನ್ನು ಖಂಡಿತವಾಗ್ಲೂ ನೋಡಬಹುದು. ನೀವೇನಾದರೂ ತಿರುಪತಿಗೆ ಹೋಗೋರಿದ್ರೆ ಮೊದಲು ವರಹಸ್ವಾಮಿಯ ದರ್ಶನ ಪಡೆದು ನಂತರ ತಿರುಪತಿ ತಿಮ್ಮಪ್ಪನ ದರ್ಶನ ಮಾಡಿ ಪುಣ್ಯ ಫಲವನ್ನು ಪಡೆಯಿರಿ ವೀಕ್ಷಕರೇ. ತಪ್ಪು ನಂಬರ್ 2, 6 ತಿಂಗಳಿಗೂ ಮುನ್ನ ನವವಿವಾಹಿತರು ಬರೋದು. ಹೌದು ವೀಕ್ಷಕರೇ, ಇನ್ನು ತಿರುಪತಿಗೆ ಹೋದಾಗ ಪಾಲಿಸಲೇಬೇಕಾದ 2 ವಿಚಾರಗಳು ಏನಂದ್ರೆ, ನವವಿವಾಹಿತರು ಈ ಬೆಟ್ಟಕ್ಕೆ ಖಂಡಿತವಾಗಿಯೂ ಹೋಗಬೇಡಿ. ಒಂದು ವೇಳೆ ಹೋದರೆ ನಿಮಗೆ ಯಾತ್ರಾ ಫಲ ಖಂಡಿತವಾಗಿಯೂ ಸಿಗೋದಿಲ್ಲ. ಮದುವೆಯಾದ ಮೊದಲ 6 ತಿಂಗಳಲ್ಲಿ ಇಲ್ಲಿಗೆ ಬರಲೇಬಾರ್ದು. ಇಲ್ಲಿ ಬ್ರಹ್ಮಚರ್ಯವನ್ನು ಪಾಲಿಸಲೇಬೇಕು. ಬೆಟ್ಟದ ಮೇಲೆ ಹೋದಾಗ ಚಿತ್ರ ವಿಚಿತ್ರವಾಗಿ ಇರೋದು, ವಿಚಿತ್ರವಾದ ಬಟ್ಟೆಗಳನ್ನು ಧರಿಸೋದು, ಮೋಹಕ್ಕೆ ಒಳಗಾಗುವ ತಪ್ಪುಗಳನ್ನು ಮಾಡಲೇಬಾರ್ದು. ನವವಿವಾಹಿತರಲ್ಲಿ ಆಕರ್ಷಣೆ ಮತ್ತು ಮೋಹ ಅನ್ನೋದು ತುಂಬಾನೇ ಜಾಸ್ತಿ ಇರುತ್ತೆ. ಆ ಒಂದು ಕಾರಣಕ್ಕಾಗಿ ನವವಿವಾಹಿತರು ದರ್ಶನಕ್ಕೆ ಹೋಗಬಾರ್ದು. ಇನ್ನು ತಪ್ಪು ನಂಬರ್ 3, ಅಡ್ಡದಾರಿಯಿಂದ ತಿಮ್ಮಪ್ಪನ ದರ್ಶನ ಮಾಡೋದು. ಹೌದು ವೀಕ್ಷಕರೇ, ಇನ್ನು 3ನೇದಾಗಿ ನಾವು ಮಾಡುವಂಥ ದೊಡ್ಡ ತಪ್ಪೇನಪ್ಪ ಅಂದರೆ, ಸಾಮಾನ್ಯ ಭಕ್ತಾಭಿಮಾನಿಗಳಂತೆ ಸಾವಿರಾರು ಮೆಟ್ಟಿಲುಗಳನ್ನು ಹತ್ತಿಕೊಂಡು ತಿಮ್ಮಪ್ಪನ ದರ್ಶನವನ್ನು ಮಾಡೋದು ಬಿಟ್ಟು ಬೇರೆ ದೊಡ್ಡ ವ್ಯಕ್ತಿಗಳ ಇನ್ಫ್ಲೂಯೆನ್ಸ್ನಿಂದ ವಿಶೇಷ ಅತಿಥಿಗಳಂತೆ ಹೋಗಿ ದೇವರ ದರ್ಶನ ಪಡೆದು ಬರ್ತಾರೆ. ಈ ರೀತಿಯಾಗಿ ಮಾಡೋದು ದೊಡ್ಡ ತಪ್ಪು. ಯಾಕಂದರೆ ನಿಮ್ಮಂತೆ ಲಕ್ಷಾಂತರ ಮಂದಿ ಭಕ್ತಾದಿಗಳು ಸರದಿ ಸಾಲಿನಲ್ಲಿ ಕ್ಯೂ ನಿಂತು ಹಾಗೆ ಮೆಟ್ಟಿಲುಗಳನ್ನು ಏರಿ ಬರ್ತಾ ಇರ್ತಾರೆ. ಆದರೆ ನೀವು ಅಡ್ಡದಾರಿಯನ್ನು ಹಿಡಿದು ಹೋಗೋದ್ರಿಂದ ಭಗವಂತ ನಿಮಗೆ ನಿಜಕ್ಕೂ ಅನುಗ್ರಹಿಸೋದಿಲ್ಲ. ಇನ್ನು ಕೊನೆಯ ತಪ್ಪು ಅಂದರೆ ತಪ್ಪು ನಂಬರ್ 4, ದೇಗುಲದ ರಥ ಬೀದಿಯಲ್ಲಿ ಚಪ್ಪಲಿಯನ್ನು ತರಿಸೋದು. ಹೌದು ವೀಕ್ಷಕರೇ, ಇನ್ನು 4ನೇದಾಗಿ ತಿರುಪತಿ ತಿಮ್ಮಪ್ಪನ ಬೆಟ್ಟಕ್ಕೆ ಹತ್ತುವ ಸಂದರ್ಭದಲ್ಲಿ ನಮಗೆ 4 ಬೀದಿಗಳು ಕಾಣಿಸುತ್ತವೆ. ಸ್ವತಃ ಶ್ರೀರಾಮಾನುಜಾಚಾರ್ಯರೇ ಹೇಳಿದಂತೆ ಈ ಬೆಟ್ಟ ಸಾಲಿಗ್ರಾಮದ ಸ್ವರೂಪ. ಸಾಲಿಗ್ರಾಮವನ್ನು ನಾವು ಮಹಾವಿಷ್ಣುವೆಂಬ ಪೂಜ್ಯ ಭಾವನೆಯಿಂದ ಪೂಜಿಸ್ತೇವೆ. ಹೀಗಾಗಿ ಇಲ್ಲಿ ಚಪ್ಪಲಿಗಳನ್ನು ಹಾಕೊಂಡು ನಡೆದುಕೊಂಡು ಹೋಗೋದು ಖಂಡಿತವಾಗಿಯೂ ನಿಮಗೆ ಪೂಜಾ ಫಲವನ್ನ ತಂದು ಕೊಡೋದಿಲ್ಲ ವೀಕ್ಷಕರೇ. ಅಲ್ಲದೆ ಸ್ವತಃ ರಾಮಾನುಜಾಚಾರ್ಯರೇ ಇಲ್ಲಿ ಕಾಲಿನಿಂದ ನಡೆಯದೆ ಮಂಡಿಯಿಂದ ನಡೆದುಕೊಂಡು ಬೆಟ್ಟವನ್ನ ಹತ್ತಿದ್ರಂತೆ. ಇಲ್ಲಿ ಕೆಲವರು ಅದನ್ನ ಈಗಲೂ ಸಹ ಅನುಸರಿಸ್ತಾ ಇದ್ದಾರೆ. ಹೀಗಾಗಿ ಚಪ್ಪಲಿಗಳನ್ನ ಧರಿಸಿ ಹೋಗ್ಲೇಬೇಡಿ ವೀಕ್ಷಕರೇ. ಚಪ್ಪಲಿಗಳು ಇಲ್ಲದೆ ಹೋಗಿ ತಿಮ್ಮಪ್ಪನ ದರ್ಶನ ಮಾಡಿದರೆ ನಿಮಗೆ ಖಂಡಿತವಾಗಿ ಶುಭ ಫಲ ದೊರೆಯುತ್ತೆ.
ಕೊನೆಯದಾಗಿ ಹೇಳೋದಾದರೆ, ಯಾವುದೇ ಕಾರಣಕ್ಕೂ ಕಷ್ಟಗಳಿಗೆ ಹೆದರದೆ ಜೀವನದಲ್ಲಿ ಒಮ್ಮೆಯಾದರೂ ತಿರುಪತಿ ತಿಮ್ಮಪ್ಪನನ್ನ ದರ್ಶನ ಮಾಡಿ. ಕಡು ಕಷ್ಟದಿಂದ ಕಂಗಾಲಾಗಿ ಗೋವಿಂದ ಎಂದು ಬಂದವರಿಗೆ ಭಗವಂತ ಎಂದಿಗೂ ಕೈ ಬಿಟ್ಟಿರೋ ಇತಿಹಾಸನೇ ಇಲ್ಲ. ವೀಕ್ಷಕರೇ, ನನ್ನ ಈ ಸಣ್ಣ ಪ್ರಯತ್ನ ಹೇಗಿತ್ತು ಅನ್ನೋದನ್ನು ನೀವು ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸ್ಕೊಂಡು ಕೊಡಿ. ಎಲ್ಲರೂ ಕಮೆಂಟ್ ಮಾಡ್ತೀರಾ ಅಂತ ಭಾವಿಸ್ತೀನಿ. ವೀಕ್ಷಕರೇ, ನೋಡೋದೆಲ್ಲ ಹೇಗಿತ್ತು ವಿಡಿಯೋ? ಐ ಥಿಂಕ್ ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು. ಎಲ್ಲರೂ ಪೂರ್ತಿ ನೋಡಿದ್ದೀರಾ ಅಂತ ಭಾವಿಸ್ತೀನಿ. ಈ ವಿಡಿಯೋ ಇಷ್ಟ ಆಗಿದೆ, ದಯವಿಟ್ಟು ವಿಡಿಯೋಗೊಂದು ಲೈಕ್ ಕೊಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗಳೊಂದಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಹಾಗೆ ಚಾನಲ್ಗೆ ಹೊಸದಾಗಿ ವಿಸಿಟ್ ಕೊಟ್ಟಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ನೋಟಿಫಿಕೇಶನ್ ಆಲ್ ಸೆಟ್ ಮಾಡೋದನ್ನು ಮರಿಲೇಬೇಡಿ. ಸೊ ಐ ಥಿಂಕ್ ಎಲ್ಲರೂ ಬೆಲ್ ನೋಟಿಫಿಕೇಶನ್ ಆಲ್ ಸೆಟ್ ಮಾಡ್ಕೊಂಡಿದ್ದೀರಾ ಅಂತ ನಾನು ಭಾವಿಸ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನಾನು ನಿಮ್ಮೊಂದಿಗೆ ಮುಂದಿನ ವಿಡಿಯೋಗಳಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಈ ನಿಮ್ಮ ಪ್ರೀತಿಯ ಸುಂದರ ಚರಿತ್ರೆಯನ್ನು ನೋಡ್ತಾ ಇರಿ ಅಂತ ಹೇಳ್ತಾ ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆಲ್ಲರಿಗೂ ಧನ್ಯವಾದಗಳು ವೀಕ್ಷಕರೇ.